ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ 30 ಇಯರ್ಸ್ ಆದಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ರಿಂಕಲ್ಸು ನೀರಿಗೆಗಳು ಬರ್ತಾ ಇರ್ತದಲ್ಲ, ಅದಕ್ಕೋಸ್ಕರ ಒಂದು ಮನೆಯಲ್ಲೇ ತಯಾರಿಸುವಂಥ ಒಂದು ಕ್ರೀಮನ್ನು ಹೇಳ್ತೀನಿ. ಅದನ್ನು ನೀವು ಡೈಲಿ ಅಪ್ಲೈ ಮಾಡೋದ್ರಿಂದ ನಿಮ್ಮದು ಸ್ಕಿನ್ ರಿಂಕಲ್ಸ್ ಸ್ಟಾಪ್ ಆಗ್ತದೆ, ಆಮೇಲೆ ಸುಕ್ಕು ಕಟ್ಟೋದು ಕಡಿಮೆ ಆಗ್ತದೆ. ಅದು ಯಾವ ಥರ ಅಂತ ಮನೆಮದ್ದು ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಅಲೋವೆರಾ ಜೆಲ್ ಒಂದು ತೊಗೊಳ್ಳಿ, ಆಮೇಲೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್. ಇವಾಗ ಅದಕ್ಕೆ ಯಾವ ಥರ ತಯಾರು ಮಾಡೋದಂತ ಹೇಳ್ತೀನಿ. ಒಂದು 2 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಳ್ಳಿ. ಅದಕ್ಕೆ 2 ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ಕೊಳ್ಳಿ. ಅಂದರೆ ಟ್ಯಾಬ್ಲೆಟ್ ಸಮೇತ ಹಾಕ್ಕೋಬೇಡ್ರಿ, ಅದನ್ನು ಕಟ್ ಮಾಡಿ ಅದರಲ್ಲಿರೋದು ಆಯಿಲ್ ಮಾತ್ರ ಅದಕ್ಕೆ ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ತಾ ಹೋಗಿ ಅದು ಕಲರೇ ಚೇಂಜ್ ಆಗುತ್ತೆ. ಒಂಥರ ಕ್ರೀಮಿ ಥರ ಬರ್ತದೆ, ಕಲರ್ ಡಿಫ್ರೆಂಟ್ ಆಗಿಬಿಡ್ತದೆ. ಆಮೇಲೆ ನೀಟಾಗಿ ಕಲಸಿಟ್ಕೊಂಡು ಒಂದು ಬಾಕ್ಸಲ್ಲಿ, ಚಿಕ್ಕ ಬಾಕ್ಸಲ್ಲಿ ತೆಗೆದಿಟ್ಕೊಂಡ್ಬಿಡ್ಬೋದು. ನೀವು ದಿನಾಲು ನೈಟ್ ಪೂರ್ತಿ ವಾಶ್ ಮಾಡ್ಕೋಬೇಕು. ಮುಖಾನ ನೀಟಾಗಿ ವಾಶ್ ಮಾಡ್ಕೊ. ಸೋಪ್ ಅಂತೂ ನೀವು ಯೂಸ್ ಮಾಡೋದು ಬೆಸ್ಟು, ಯೂಸ್ ಮಾಡದೇ ಇರೋದು ಬೆಸ್ಟು. ನಾನು ಫೇಸ್ ಪೌಡ್ರಂದು ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ಸಲ್ಲಿ ಸಿಗ್ತದೆ. ಬೇಕಿದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ನಾನು ವಿಡಿಯೋದಲ್ಲಿ ಫೇಸ್ ಪೌಡ್ರ್ ಹೇಳಿದ್ದೀನಿ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಅದರಿಂದ ಮುಖ ತೊಳ್ಕೊಂಡಾದಮೇಲೆ ನೈಟ್ ಇದು ನಾನು ಹೇಳಿದ್ದೀನಿಲ್ಲ ಕ್ರೀಮ್ ಡೈಲಿ ಅಪ್ಲೈ ಮಾಡ್ಕೊತ ಬನ್ನಿ ಮುಖಕ್ಕೆ. ಅದೇನು ಮಸಾಜ್ ಏನು ಮಾಡೋದು ಬೇಕಾಗಿಲ್ಲ, ನೀಟಾಗಿ ಅಪ್ಲೈ ಮಾಡ್ಕೊಂಡು ಮಲ್ಕೊಂಬಿಡಿ. ಬೆಳಗ್ಗೆ ಮಾಮೂಲಿ ಪೌಡ್ರಿಂದ ವಾಶ್ ಮಾಡ್ಕೊಬೋದು. ಅದೇ ನಾನು ಹೇಳಿದಿಲ್ಲ, ಫೇಸ್ ಪೌಡ್ರಿಂದ ಅದರಿಂದ ವಾಶ್ ಮಾಡ್ತಾ ಬರ್ರಿ. ಇದನ್ನು ದಿನಾಲು ಮಾಡಿ. ಏನೋ ಒಂದು 2 ದಿನ 4 ದಿನ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಕಡಿಮೆ ಆಗಂಗಿಲ್ಲ. ಅದನ್ನು ಡೈಲಿ ಅಪ್ಲೈ ಮಾಡೋದ್ರಿಂದ ಮಾತ್ರ ಇದು ಕಡಿಮೆ ಆಗ್ತದೆ. ಇದು ಹೆಂಗಸರು ಯೂಸ್ ಮಾಡ್ಬೋದು, ಗಂಡಸರು ಯೂಸ್ ಮಾಡ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ತುಂಬಾ ಉಪಯುಕ್ತ ಕ್ರೀಮ್ ಇದು. ಆಮೇಲೆ ಈ ವಿಷಯ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಮೇಲೆ ನಿಮಗೆ ಮತ್ತೆ ಯಾವುದಾದ್ರು ಮಾಹಿತಿ ಬೇಕಾಗಿದ್ರೆ ಕಮೆಂಟ್ಸ್ ಮಾಡಿ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಆಯಿತು, ಇನ್ನೇನು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು.